ನಾವು ಗರುಡ ವಿಷ್ಣು ಪಾರ್ಕಿಗೆ ಬಂದಿದ್ದೀವಿ. GWK ಅಂತಾರೆ. ತೋರಿಸ್ತೀನಿ ಬನ್ನಿ. ತುಂಬ ವಿಶಾಲವಾದಂಥ ವಿಷ್ಣು ಮತ್ತು ಗರುಡನ ಒಂದು ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ. ಲೆಟ್ಸ್ ಗೋ. ಎಂಟ್ರಿ ಈ ಥರ ಇರುತ್ತೆ. ಸೊ ಇದ್ರೊಳಗಡೆ ವೆಹಿಕಲ್ ಹೋಗುತ್ತೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ ಹೋಗೋದಕ್ಕೆ ಬರೋದಕ್ಕೆ ಎಲ್ಲನೂ. ಇಟ್ಸ್ ಲೈಕ್ ಆಲ್ಮೋಸ್ಟ್ ಒಂದು 2-3 ಕಿಲೋಮೀಟರ್ಸ್ ದೂರ. ಸೊ ಈಗ ಆಪೋಸಿಟಲ್ಲಿ ನೋಡ್ಬೋದು ನೀವು ವೆಹಿಕಲ್ಸ್ ಬರ್ತಾ ಇದೆ. ಹೋಗೋಕ್ಕೆ ಬರೋಕ್ಕೆ ಎರಡೂ ಕಡೆ ಇದು ವೆಹಿಕಲ್ ರೂಟ್ ಅಂತ. ಗರುಡ ವಿಷ್ಣು ಸ್ಟ್ಯಾಚು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂಸ್ ಇನ್ ಬಾಲಿ. ನಾವು ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗೋವಾಗ ಸಹ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಇದು ಒನ್ ಆಫ್ ದಿ ಮಸ್ಟ್ ಸಿ ಪ್ಲೇಸಸ್ ಇಲ್ಲಿ ಅಂತಲೇ ಹೇಳ್ಬೋದು. ಟೂರಿಸ್ಟ್ ಬರ್ತಾರೆ ಅಂತ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಡ್ ಇದೆ. ನಾನು ಮೊದಲೇ ಹೇಳ್ದಂಗೆ ಬಾಲಿನಲ್ಲಿ 97% ಹಿಂದೂಗಳು ವಾಸಿಸ್ತಾರೆ. ಹಾಗೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪೂಜಿಸ್ತಾರೆ. ವಿಷ್ಣುದು ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ತುಂಬಾ ಟೂರಿಸ್ಟ್ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ. ಗರುಡ ವಿಷ್ಣು ಆಯಿತು. ಈಗ ಲಾಸ್ಟ್ ಡೇ ನಮ್ಮದು ಬಾಲಿನಲ್ಲಿ ಈಗೊಂದು ಅದ್ಭುತವಾಗಿರುವಂತಹ ಡ್ಯಾನ್ಸ್ ಫಾರ್ಮ್ ನೋಡೋಕ್ಕೆ ಅಂತ ಬಂದಿದ್ದೀವಿ. ಈ ಜಾಗದಲ್ಲಿ ಈ ಡ್ಯಾನ್ಸ್ ನಡೆಯುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಸಮುದ್ರ. ವಾಟ್ ಅ ಬ್ಯೂಟಿಫುಲ್ ವ್ಯೂ ಅಂತ ನೋಡಿ. ಕಚಾಕ್ ಡ್ಯಾನ್ಸ್ ಅಂತ. ಇದಕ್ಕೋಸ್ಕರ ನಾವು 1 hour ಕ್ಯೂನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ಮಸ್ಟ್ ಸಿ ಡ್ಯಾನ್ಸ್ ಇದು. ನೀವು ಇಲ್ಲಿ ಬಾಲಿಗೆ ಬಂದರೆ ಇದನ್ನಂತೂ ಮಿಸ್ ಮಾಡಲೇಬಾರ್ದು. ರಾಮಾಯಣ ಪರ್ಫಾರ್ಮ್ ಮಾಡ್ತಾರೆ ಈಗ. ಈ ರೀತಿ ಮೊದಲು ಸುತ್ತ ಎಲ್ಲ ಜನ ಪರ್ಫಾರ್ಮ್ ಮಾಡ್ತಾರೆ, ಆಮೇಲೆ ಮೇನ್ ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಇಲ್ಲಿ ಒಂದು ತೀರ್ಥನ ಎಲ್ಲರ ಮೇಲೆ ಪ್ರೋಕ್ಷಣೆ ಮಾಡ್ತಿದ್ದಾರೆ. ಸೊ ಈ ನೃತ್ಯ ಸುಗಮವಾಗಿ ಏನೂ ಡಿಸ್ಟರ್ಬೆನ್ಸ್ ಇಲ್ದಿರ ಚೆನ್ನಾಗಿ ನಡೀಲಿ ಅನ್ನೋ ಥರ ಒಂದು ಪ್ರೇಯರ್ ಮಾಡಿ ಆ ತೀರ್ಥನ ಎಲ್ಲರಿಗೂ ಕೊಡ್ತಾ ಇದ್ದಾರೆ.
ಯಪ್ಪ ರಾಮಾಯಣ ಕಣ್ಣಿಗೆ ಕಟ್ಟದಂಗಿತ್ತು. ತುಂಬಾ ಗೂಸ್ ಬಂಪ್ ಮೂಮೆಂಟ್ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಇತ್ತು.